ಸ್ಕ್ರ್ಯಾಚ್ ಅನ್ನ ಮಾಡಿದವರು ಯಾರು ಅಂತ ಕರೆಕ್ಟಾಗಿ ಕಾಮೆಂಟ್ ಮಾಡಿದ್ರೆ ಆ ಕಾಮೆಂಟಿಗೆ ವೆಲ್ಕಮ್. ಸೊ ಕ್ವಿಕ್ ಆಗಿ ನಮ್ಮ ಪುಟಾಣಿ ರೂಮ್ದು ಇಬ್ರಿಗೆ ಬೇಕಾಗಿರೋಂಥ ರೂಮ್ದೊಂದು ಟೋರ್ ಮಾಡ್ಬಿಡ್ತೀನಿ ಬನ್ನಿ. ಈಗ ನಾವು ಊಟಕ್ಕೆ ಬಂದಿದ್ದೇವೆ. ನಮ್ಮಕ್ಕ ನಮ್ಮ ಭಾವ ಹ್ಯಾಂಡ್ ವಾಶ್ಗೆ ಹೋಗಿದ್ದಾರೆ, ಬರ್ತಾರೆ. ಹಾಗೆ ನಿಖಿಲ್ ಅವರು, ಹಾಗೆ ನಿಶಾ ಅವರು. ಈಗ ನಾವು ಎಲ್ಲಿ ಬಂದಿದೀವಿ ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿದಾರಲ್ಲ, ಅವ್ರನ್ನ ನೋಡಿರ್ತೀರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫುಲ್ ಫೇಮಸ್. ಅಲ್ಲಿದೆ ನಾನ್ ವೆಜ್. ಏನಣ್ಣ ನನ್ನ ಪ್ಯಾಂಟ್ ಇರೋದೇ ಹಂಗೆ ನೋಡಿ ಗೈಸ್. ಇದು ಅರ್ಧೋಗಿರೋದಕ್ಕೆ ಏನು ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡಿದ್ಯಾ ಅಂತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ನೋಡಿರ್ತೀರ ಆಲ್ರೆಡಿ ತಮ್ಮನೇನಲ್ಲಿ. ಸುಮ್ಮನೆ ಕ್ವಿಕ್ಕಾಗಿ ಹಿಂಗೆ ಕೂರ್ಗೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನಾನು ನಿಖಿಲ್ ಅವರು. ಮಿನಿ ಹನಿಮೂನ್ ಥರ ಸುಮ್ಮನೆ ಬೇರೆ ಪ್ಲ್ಯಾನ್ಸ್ ಇದೆ. ಡಿಸೆಂಬರಲ್ಲಿ ಇಲ್ಲ ಜನವರಿಲಿ ಹೋಗೋಣ ಅಂತ ಲಾಂಗು. ಸೊ ಇವಾಗ ಸುಮ್ಮನೆ ಹಿಂಗೆ ಹೋಗಿದ್ದು ಹಿಂಗೆ ಬರೋಣ ಅಂತ. ಅದಕ್ಕೋಸ್ಕರ ನಾನು ಇದು ನೇಲ್ಸ್ ಎಲ್ಲ ತಗ್ಸ್ಬೇಕಿತ್ತು. ಮದುವೆಲಿ ಮಾಡಿಸಿದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡೋವಾಗ ನೋವು ಬರ್ತಾಯಿದೆ, ಇದು ಪಾತ್ರೆ ಎಲ್ಲ ತೊಳೆಯೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಇದನ್ನು ತಗ್ಸ್ಬೇಕು. ಆ್ಯಂಡ್ ಆಲ್ಸೋ ಇಫ್ ಪಾಸಿಬಲ್ ಏನಾದ್ರು ಜೆಲ್ ಪಾಲಿಶ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಲಿಟಲಾಗಿ ಶಾಪಿಂಗ್ ಮಾಡೋಣ ಅಂತ ಹೋಗುತ್ತಾ ಇದ್ದೇವೆ. ನಿಶಾ ಅವರು ಕಾಲೇಜಿಗೆ ಹೋಗಿದ್ದಾರೆ, ಅದೇನೋ ಫಾರ್ಮ್ ಕೊಟ್ಬಿಟ್ಟು ಬರಬೇಕು ಅಂತ. ಆ್ಯಂಡ್ ಆಲ್ಸೋ ನಾವು 3 ಜನ ಹೋಗ್ತಾ ಇದ್ದೀವಿ ಇವತ್ತು. ವಿನೋದನು ಕೂಡ ಊರಿಗೋದ, ಹುಬ್ಳಿಗೋದ. ಅಲ್ಲಿಂದ ತಿರುಪತಿಗೆ ಹೋಗ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿದ್ದಾನೆ. ಸೊ ಇವಾಗ ಹೊರಡೋಣ ಬನ್ನಿ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಯಾ, ಟೇಕ್ ಕೇರ್, ಬಾಯ್ ಬಾಯ್. ಏನಣ್ಣ ನೋಡ್ತಾ ಇದೆಯಾ ನನ್ನ ನೀನು? ಏನೇನು ಇಷ್ಟೊಂದು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಿದ್ಯಾ? ಅದು ಪ್ರೋ ಥರ. ಹಿಂಗೆ ನಾನು ಕಲ್ತಿದ್ದು ಡಿಯೋಲಿಂಗೋ ಅಂತ. ಇದು ತುಂಬಾನೇ ಈಸಿ ಅಣ್ಣ, ನೀನು ನಂತರ ಫ್ಲೂಯೆಂಟ್ ಆಗಿ ಕಲಿಬೋದು ಅದರಲ್ಲಿ. ಡಿಯೋಲಿಂಗನ ಹಂಗಂದ್ರೆ ಏನು? ಕರೆಕ್ಟಾಗಿ ಹೇಳು, ನಾನು ನಿಮ್ಮ ಥರ ಇಂಗ್ಲಿಷ್ ಕಲಿಬೇಕು. ಇಟ್ಸ್ ವೆರಿ ಸಿಂಪಲ್ ಅಣ್ಣ. ಡಿಯೋಲಿಂಗೋ ಬಗ್ಗೆ ಹೇಳ್ಕೊಡ್ತೀನಿ ನೋಡು. ಇದು ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಫನ್ ಮಾಡಿಕೊಂಡೆ ನೀನು ಇಂಗ್ಲೀಷ್ ಕಲಿಬೋದು, ಆಯಿತಾ? ನಾನು ಇದ್ರೆ ಇಂಟರ್ಮೀಡಿಯೇಟ್ ಇಂಗ್ಲೀಷ್ನ ಕಲಿತಾ ಇದ್ದೀನಿ ಇವಾಗ. ಇದರಲ್ಲಿ 40ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜಸ್ನ ನೀನು ಕಲಿಬೋದು ಫನ್ ಮಾಡಿಕೊಂಡು. ಕ್ವೆಶನ್ಸ್ಗಳನ್ನ ಕೇಳ್ತಾರೆ, ನೀನು ಅದಕ್ಕೆ ಆನ್ಸರ್ ಮಾಡಿದ್ರೆ ಸಾಕು. ಹಾಗೆ ಇದರಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋಂಗಿಲ್ಲ, ಎಲ್ಲ ಫ್ರೀ. ಹೌದಾ? ನೋಡಿ ಇಲ್ಲಿ ತೋರಿಸ್ತೀನಿ ಎಕ್ಸಾಂಪಲ್. ನೋಡು ಇಷ್ಟೇ. ಹೌದಾ? ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು? ಪ್ಲೇ ಸ್ಟೋರ್ ಆ್ಯಪ್ ಸ್ಟೋರಲ್ಲಿ ನೀನು ಡೌನ್ಲೋಡ್ ಮಾಡ್ಕೋಬಹುದು. ಅಷ್ಟೊಂದು ಯಾಕೆ ಮಿಸ್ ತಗೋತ್ಯಾ? ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಲಿಂಕ್ನ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊ. ಸೊ ನೀವು ಕೂಡ ಫನ್ ಆಗಿ ಲರ್ನ್ ಮಾಡ್ಬೋದು. ಬೇಗ ಹೋಗಿ ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕ್ರ್ಯಾಚ್ ಅನ್ನ ಮಾಡಿದವರು ಯಾರು ಅಂತ ಕರೆಕ್ಟಾಗಿ ಕಾಮೆಂಟ್ ಮಾಡಿದ್ರೆ ಆ ಕಾಮೆಂಟಿಗೆ ಏನು ಮಾಡ್ತೀನಿ ನಾನು? ರಿಪ್ಲೈ ಮಾಡ್ತೀನಿ ಎಸ್ ಹೌದು ಅಂತ. ಇದು ನಿಖಿಲ್ ಅವರಂತೂ ಮಾಡಿರೋದಲ್ಲ, ಅವ್ರು ಬಿಟ್ಟರೆ ಇನ್ಯಾರು ಮಾಡಿರೋದು ಅಂತ ಗೆಸ್ ಮಾಡಿ ನೋಡೋಣ. ನಿಮ್ಗೆ ಕಾರೇ ಓಡ್ಸೋಕೆ ಬರಲ್ವಲ್ಲ? ಲೆಟ್ಸ್ ಗೋ. ಇವಾಗ ಏನು ಮಾಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ತೆಗ್ಸ್ಬಿಟ್ಟೆ, ಕಟ್ ಮಾಡಿಸ್ಬಿಟ್ಟಿದ್ದೀನಿ ತಗ್ಸೋಣ ಅಂತ. ಜೆಲ್ ಪಾಲಿಶ್ ಹಾಕ್ಸೋಣ ಅಂತ ಅಂದೆ, ಬಟ್ ಅದು ಸ್ಟ್ರೆಂತ್ ಇರಲ್ಲ ನೀಡ್ದು, ಹಂಗಾಗಿ ಅದು ಕಟ್ಟಾಗುತ್ತೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಬೇಗ ಆಯಿತು ಅಂದರೆ ಎಕ್ಸ್ಟೆನ್ಷನ್ ಹಾಕ್ಸ್ತೀನಿ, ಇಲ್ಲಾಂದರೆ ಏನೂ ಹಾಕ್ಸಲ್ಲ ಗೈಸ್. ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ಇವಾಗ ನಾವು ದ ಬ್ಯೂಟಿ ಎಂಪೈರ್ ಬಂದಿದ್ದೀವಿ. ಐಶ್ವರ್ಯ ಇಲ್ಲೇ ಇದ್ದಾರೆ, ಹಾಯ್ ಮಾಡಿ. ಹಾಯ್ ಹಾಯ್. ಇವ್ರ ಹೆಸರು ಐಶ್ವರ್ಯನಾ? ಸುಚಿತ್ರ. ಹಾಂ. ಸೊ ನೋಡೋಣ ಗೈಸ್ ಏನಾಗುತ್ತೆ, ಅದು ಮಾಡಿಸ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಸಮೋಸೋ ತಿಂದು ಟೀ ಕುಡಿದು ಲೆಗ್ಗಾಗಿದೆ ಗೈಸ್ ಜೆಲ್ ಪಾಲಿಶ್ ನೋಡಿ. ನಿಖಿಲ್ ಅವ್ರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಬಂದರು, ಎಲ್ಲೋ ಹೋಗಿದ್ರು, ಇವಾಗ ಬಂದರು. ಮುತ್ತಣ್ಣ ಎಲ್ಲಿ? ಕಾರ್ ಮೂವಿ ನೋಡ್ತವ್ರಾ? ಹೇಗಿದೆ? ನಾನು ಬ್ಲ್ಯಾಕ್ ಟ್ರೈಯೇ ಮಾಡಿರಲಿಲ್ಲ, ಹಂಗಾಗಿ ಬ್ಲ್ಯಾಕ್ ಹಾಕ್ಸ್ಕೊಂಡಿದ್ದೀನಿ. ಕೈಗೆ ಜಸ್ಟ್ ಜೆಲ್ ಪಾಲಿಶ್. ಗೈಸ್ ನೈಲ್ಸು ಇದು ಬೋ ಥರ ಏನೋ ಹಾಕ್ಸಿದ್ದೀನಿ ಅಷ್ಟೇ. ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಈಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿದಾರಲ್ಲ, ಅವ್ರನ್ನ ನೋಡಿರ್ತೀರಲ್ಲ ಇನ್ಸ್ಟಾಗ್ರಾಮಲ್ಲಿ, ಫುಲ್ ಫೇಮಸ್ಸು. ಇವ್ರ ಅಂಗಡಿಲಿ ಎಷ್ಟು ಶಾಪ್ ಮಾಡಿದ್ದೀವಿ ನಾವು ಗೊತ್ತಾ? ಆದರೂ ನೋಡಿ ಕಡಿಮೆ ಮಾಡ್ಕೊಡ್ತಾ ಇಲ್ಲ. ಹೇಳಿ ಗೈಸ್ ಕಡಿಮೆ ಮಾಡ್ಕೊಡಿ ಅಂತ. ಇವತ್ತು
ನಮ್ಮಕ್ಕ ನನಗೆ ಮದುವೆಗೆ ಗಿಫ್ಟ್ ಕೊಟ್ಟಿದ್ದಾರೆ ಇದನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನನ್ನೇ ಕರ್ಕೊಂಡು ಬಂದು ನಿಂಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಅಂತ ಹೇಳಿ ಇದನ್ನ ಕೊಡ್ಸಿದ್ದಾರೆ. ಥ್ಯಾಂಕ್ ಯು. ತಗೋ ಅಂತ ಹೇಳಿದೆ. ನಾನು ಅಷ್ಟೊಂದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಇಷ್ಟೇ ತಗೊಂಡಿರೋದು. ನಿಶನ್ ಮದ್ವೆಗೆ ಬೇಕಾದ್ರೆ ಕೊಡುವೆ ಅದನ್ನ. ಇವಾಗ ನನಗ್ ಬೇಡ ಅಂತ ಹೇಳಿದೀನಿ ನಿಶಾ. ಓಕೆನಾ ನಿನ್ಗೆ? ಅದು ದೊಡ್ಡ ಹಾರ. ಚಿಕ್ಕದೇ ಸಾಕು ನಮ್ಗೆ ಅಂತ. ನಿಮ್ದು ತೋರ್ಸಲ್ವಾ? ಡಿಸೈನ್ ಕಾಪಿ ಮಾಡ್ತಾರೆ ಅಂತನಾ? ಸರಿ ಸರಿ. ಕೈಲಾಶ್ ಅವರೇ ಹಾಯ್ ಮಾಡಿ ನಮ್ ಬ್ಲಾಗ್ಗೆ. ಹಾಯ್. ನಾನ್ ಮದ್ವೆಗೆ ಬರ್ಲಿಲ್ಲ, ಇರ್ಲಿ. ಮದ್ವೆಗೆ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ ಕೈಲಾಶ್ ಅವರು ಅಂತ ಹೇಳಕ್ಕಾಗಲ್ಲ. ಕೊಟ್ಟಿಲ್ಲ ಗೈಸ್. ಈಗ ನಾವು ಊಟಕ್ಕೆ ಬಂದಿದ್ದೇವೆ. ನಮ್ಮಕ್ಕ ನಮ್ಮ ಭಾವ ಹ್ಯಾಂಡ್ ವಾಶ್ಗೆ ಹೋಗಿದ್ದಾರೆ, ಬರ್ತಾರೆ. ಹಾಗೆ ನಿಖಿಲ್ ಅವರು, ಹಾಗೆ ನಿಶಾ ಅವರು. ನಾವೀಗ ಮೆನ್ಯೂ ನೋಡ್ತಾ ಇದ್ದೀವಿ. ವೆಜ್ ಆದರೆ ವೆಜ್ಜು. ಇವ್ರ ಮುಖ ವೆಜ್ಜು ಅಂದಿದ ತಕ್ಷಣ ಅರಿಳ್ತಾ ಇದೆ. ಅಕ್ಕ ಬಿಡ್ತಾ ಇಲ್ಲ ಬ್ಯಾಗ್ನ. ಅಲ್ಲಿ ಬಂದ್ರು ನೋಡಿ, ಬಂದ್ರು ಧೀರ ಸುಲ್ತಾನ ಧೀರ. ಅಲ್ಲಿ ಬತ್ತಾನೆ ಇಲ್ಲ. ಬನ್ನಿ ಬಾವ, ಹಾಡು ಹೇಳ್ತಾ ಇದ್ದೀನಿ ನಿಮ್ಗೋಸ್ಕರ ನಾನು. KGF ಹಾಯ್ ಮಾಡಿ. ನಮ್ ಬ್ಲಾಗ್ ನೋಡ್ಕೊಂಡು ಯಾರು ಬಂದಿದ್ರಾ ನಿಮ್ ಅಂಗಡಿಗೆ? ಬಂದಿದ್ರಾ? ಅಯ್ಯೋ ಶೆಪ್ಪಿಟ್ಟೋಗಾಯ್ತು. ವ್ಲಾಗಲ್ಲಿ ಬಂದಿದ್ರಲ್ಲ ಅಂತನಾರ ಕೇಳಿದ್ರೆ ಹೋಗ್ಲಿ ಯಾರಾರ. ಅಯ್ಯೋ ಲಾಸ್ಟ್ ಟೈಮ್ ಹೇಳಿದ್ರು ಗೈಸ್, ಅದಕ್ಕೆ ಕೇಳಿದೆ ನಾನು. ಲಾಸ್ಟ್ ಟೈಮ್ ಹೇಳಿದ್ರಿ. ಸಾಕು ವಿಷಯ ಸಾಕು. ಹಲೋ. ಸೊ ಇವಾಗ ನಾವು ಹೋಗ್ತಾ ಇದೀವಿ, ಹುಣಸೂರು ಬಿಟ್ಟು ಹೋಗ್ತಾ ಇದೀವಿ. ಆ್ಯಂಡ್ ನಾವು ಯಾವುದೋ 2-3 ರೆಸಾರ್ಟ್ ನೋಡಿದ್ವಿ. ಬಟ್ ಒನ್ ಡೇಗೆ ಒಂದು 2-3 ನೋಡಿದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ಫೈನಲ್ ಆಗಿ ಒನ್ ಡೇಗಲ್ವಾ ಅಂತ ಅಂದ್ಬಿಟ್ಟು ಒಂದು ರೆಸಾರ್ಟಿಗೆ ಹೋಗ್ತಾ ಇದೀವಿ. ಬಟ್ ಅವರಂದ್ರು ಬಂದೇನೆ ನೀವು ಬೇಕಾದ್ರೆ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ಅಲ್ಲೇ ಹೋಗಿ ಬುಕ್ ಮಾಡಬೇಕು. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ? 2:30ಗೆ ಹೋಗಿ ತಲುಪಿದ್ರೆ ಅವರು 3 o'clock ಫೈನಲ್ ಲಂಚ್ ಟೈಮಿಂಗ್ಸ್ ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ಹೋದ್ರೆ ಅಲ್ಲೇ ಲಂಚ್ ಮಾಡೋದು, ಇಲ್ಲಾಂದ್ರೆ ನೋಡ್ಬೇಕು ಏನು ಮಾಡೋದು ಅಂತ. ನಾನು ಬೆಳಗ್ಗೆಯಿಂದ ಇಬ್ಬರು ತಿಂದಿಲ್ಲ, ಆ್ಯಕ್ಚುಲಿ ಇಬ್ಬರು ತಿಂಡಿ ತಿಂದಿಲ್ಲ. ಹೊಟ್ಟೆ ಫುಲ್ ಹಸಿತಾ ಇದೆ. ಬಟ್ ಆದರೂ ಬೇಗ ಹೋಗಬೇಕು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎಷ್ಟು ಗಂಟೆಗೆ ಹೋಗ್ತೀವಿ, ಏನು ಎಷ್ಟು ಗಂಟೆಗೆ ತಲುಪ್ತೀವಿ, ಊಟ ಸಿಗುತ್ತಾ ಇಲ್ವಾ, ಇಲ್ಲಿ ಆನ್ ದ ವೇ ಏನಾದ್ರು ಸಿಕ್ಕಿದ್ರೆ ತಿನ್ನೋಣ ಅನ್ಕೋತಾ ಇದ್ದೀವಿ. ಏನಾದರೂ ಚೂರು ಲೈಟಾಗಿ. ಅಂದಿದ ತಕ್ಷಣ ಊಟಕ್ಕೆ ಬಂದ್ಬಿಟ್ಟಿದ್ದೀವಿ. ಟೈಮ್ ಆಗೋಗಿದೆ. ಅವ್ರ ಪಾಪ ಎಷ್ಟು ಸ್ವೀಟಾಗಿ ಊಟ ಮುಗಿಸ್ಕೊಳ್ಳಿ ಅಂದರು, ಆಮೇಲೆ ಚೆಕ್-ಇನ್ ಆಗಿ ಅಂತ. ಏನೇನಿದೆ? ವಾವ್, ಪೆಪ್ಪರ್ ರಸಮ್ ಇದೆ. ವಾವ್, ಎಂತೆಂಥದ್ದು ಏನೇನೋ ಇಟ್ಟಿದ್ದಾರೆ. ಏನು ಹಾಕೊಳ್ತಿದ್ದೀರಾ? ಓಕೆ. ಇಲ್ಲೆಲ್ಲ ಸಲಾಡ್ಸ್ ಇದೆ, ಇಲ್ಲಿ ರೆಸಾರ್ಟ್ಸ್ ಇದೆ. ಬನ್ನಿ ಎಷ್ಟು ತೋರಿಸ್ತೀನಿ. ನೋಡ್ಬೇಕಿನ್ನು ಏನೇನಂತ. ನಾನ್ ವೆಜ್ ಸೆಷನ್ ಇದೆ, ಅಲ್ಲಿದೆ ನಾನ್ ವೆಜ್. ಸೊ ಸದ್ಯಕ್ಕೆ ಇಷ್ಟ ಹಾಕೊಂಡು ಬಂದಿದ್ದೀವಿ. ಮಜ್ಜಿಗೆ ಬೇಕಿತ್ತು ನನಗೆ, ಹಾಗೆ ಚಿಕನ್ ಕರಿ, ಬಿರಿಯಾನಿ, ರೋಟಿ. ನೀವು? ಸೇಮ್. ಇನ್ನು ಎಷ್ಟೊಂದು ವೆರೈಟೀಸ್ ಇದೆ, ಅದೆಲ್ಲ ಟ್ರೈ ಮಾಡ್ಬೇಕು. ಆಮೇಲೆ ಇದಿಷ್ಟು ಫಿನಿಶ್ ಮಾಡಿ ಇವಾಗ ಹೋಗಿ 1 hour ನಿದ್ದೆ ಮಾಡಿದ್ರೆ ಮುಗಿಸಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ರೂಮ್ ಸ್ವಲ್ಪ ಆ ಕಡೆ ಇರೋದು, ರಿಸೆಪ್ಷನು ಮತ್ತು ಇನ್ನು ಮಿಕ್ಕಿದೆಲ್ಲ ಇಲ್ಲಿ ಹಿಂದೆ ಹೋಗಬೇಕು. ಸೊ ರೂಮ್ ಹಿಂಗೆ ಹೋಗ್ತಾ ಇದ್ದೀವಿ.
ಕರ್ಕೊಂಡು ಹೋಗ್ತಾ ಇದ್ದಾರೆ. ರೂಮ್ ಹೇಗಿದೆ ನೋಡೋಣ ಬನ್ನಿ ಗೈಸ್. ಸ್ಪಾ ಇದೆ ಅಂತ ನಿಕ್ಕಿ ಅಯ್ಯೋ. ಓ ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಪ್ಲೇ ಏರಿಯಾ, ಇನ್ನೊಂದೇನು ಯಾ. ವೆಲ್ಕಮ್. ಸೊ ಕ್ವಿಕ್ಕಾಗಿ ನಮ್ಮ ಪುಟಾಣಿ ರೂಮ್ದು ಇಬ್ರಿಗೆ ಬೇಕಾಗಿರೋಂಥ ರೂಮ್ದೊಂದು ಟೋರ್ ಮಾಡಿಬಿಡ್ತೀನಿ ಬನ್ನಿ. ಇದು ಮಿರರ್ ಅಂದರೆ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಆಗಿನ ಕಾಲದಲ್ಲಿ ಕೂರ್ಗಿಸ್ ಮನೆ ಇರ್ತಿತ್ತಲ್ಲ, ಹಳೇ ಕಾಲದ ಮನೆ, ಆ ಥರ ಫೀಲ್ ಕೊಡ್ತಾ ಇದೆ ನನಗೆ. ಈ ವಾರ್ಡ್ರೂಬು ಅಷ್ಟೇ ಒಂಥರ ಹಳೇ ಕಾಲದ ಮನೆ ಫೀಲ್ ಇದು. ಆ್ಯಂಡ್ ಇಲ್ಲಿ ಲಾಕರ್ ಇದೆ, ಆಮೇಲೆ ಇದು ವಾರ್ಡ್ರೂಬ್ ಆ್ಯಂಡ್ ದಿಸ್ ಇಸ್ ವಾಶ್ರೂಮ್. ಎರಡು ಥರ ಇದೆ, ಒಂದು ಓಪನ್ ಸ್ಪೇಸ್ ಇದೆ, ಒಂದು ಇಂಡೋರ್ ಇದೆ. ಬಾತ್ರೂಮ್ ಕಿಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಡ್ರೈಯರ್ ಇಟ್ಟಿದ್ದಾರೆ. ನಂಗೆ ಮೇನ್ಲಿ ಬೇಕಾಗಿದ್ದೆ ಇದು ಡ್ರೈಯರ್. ಎಲ್ಲೋದ್ರೂ ಡ್ರೈಯರ್ ನೋಡ್ತಾ ಇರ್ತೀನಿ ನಾನು, ಹೇರ್ ಡ್ರೈಯರ್ ಆಗಬೇಕು ಅಂತ. ಬನ್ನಿ ರೂಮ್ ಕಟ್ ಮಾಡ್ತೀನಿ. ಇದು ಆಮೇಲೆ ಲಗೇಜ್ ಅದು ಇದು ಇಡೋಕ್ಕೆ. ಆಮೇಲೆ ಲ್ಯಾಂಪ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಲ್ಯಾಂಪ್. ಹಾಂ, ಸೊ ಇದು ಸುಮ್ಮನೆ ಹಂಗೆ ಮಲ್ಕೊಂಡು ಎಷ್ಟು ಚೆನ್ನಾಗಿದೆ ರೆಸ್ಟ್ ಮಾಡೋಕ್ಕೆ. ಆಲ್ಸೋ ಈ ಬೆಡ್ ಅಂತೂ ನಾನು ಹೆವಿ ಇಷ್ಟ ತರ್ತೀನಿ. ಫ್ಲವರ್ ನೋಡಿ ಹೆಂಗಿಟ್ಟಿದ್ದಾರೆ ನಿಕ್ಕಿ, ಎರಡೆರಡು ಫ್ಲವರ್. ಆ್ಯಂಡ್ ಇದು ಟಿವಿ, ಇದು AC, ಇದು ಲ್ಯಾಂಪ್, ಆ್ಯಂಡ್ ಇದು ನಮ್ಮ ಬಾಲ್ಕನಿ ವ್ಯೂ. ಇದು ಬಾಲ್ಕನಿ ವ್ಯೂ ನೈಸ್, ಚೆನ್ನಾಗಿದೆ. ಬನ್ನಿ. ವೆಲ್ಕಮ್ ಕೇಕ್ ಕೊಟ್ಟಿದ್ದಾರೆ ಗೈಸ್. ವೆಲ್ಕಮ್ ಕೇಕು ಓಪನ್ ಮಾಡಿ ನೋಡೋಣ. ಟ್ಯಾನ್ ಟ್ಯಾನ್, ಚೆನ್ನಾಗಿದೆ, ಸೂಪರ್. ಇರಿ ಸುಮ್ಮನೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಇದು ಸುಮಾರು ಎಷ್ಟು ವರ್ಷದ ಹಳೆ ಕಾಲದಿರ್ಬೋದು ನಿಕ್ಕೆ? ಹಳೆ ಕಾಲದಕ್ಕೆ ವ್ಯಾಲ್ಯೂ ಅಲ್ಲ ಇಲ್ಲಿ. ಇದೆಷ್ಟು ಚೆಂದ ಬಂದಿದೆ, ಚೆನ್ನಾಗಿ ಗ್ರೋ ಆಗಿದೆ ಆ್ಯಂಡ್ ವೆಲ್ ಮೇಂಟೈನ್ಡ್. ನನಗಿಲ್ಲಿ ಏನೊಂದು ಇಷ್ಟ ಆಯಿತು ಅಂತ ಅಂದರೆ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿ ಮಾತಾಡಿಸಿ ನಮ್ಗೆ ಏನೇ ಇದ್ರೂ ಇಷ್ಟ ಆಗುತ್ತೆ. ಸೊ ಊಟ ಮಾಡಬೇಕಾದ್ರೂ ಅಷ್ಟೇನೆ ಅವರೇ ತಂದು ಏನು ಬೇಕು ಅಂತ ಟೇಬಲ್ಗೆ ಬಂದು ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ಇದು ಟಾಪ್ 10 ಅಮಾಂಗ್ ಟಾಪ್ 10 ಒಂದಿದು. ಸೊ ನೋಡಿಬಿಟ್ಟು ರಿವ್ಯೂಸ್ ಎಲ್ಲ ಬಂದಿದ್ದು ನಾವಿಲ್ಲಿಗೆ. ಐ ಫೆಲ್ಟ್ ಓಕೆ, ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿತ್ತು. ಆ್ಯಂಡ್ ದ ವೇ ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ? ನನಗೆ ಸ್ವಿಮ್ಮಿಂಗ್ ಪೂಲ್ ಭಾಳ ಇಷ್ಟ ಆಯಿತು. ಸ್ವಿಮ್ಮಿಂಗ್ ಪೂಲ್ದು ಒಂದೇನಂತ ಅಂದರೆ ರಿನೋವೇಟ್ ನಡೀತಾ ಇದೆ, ಬಟ್ ಸ್ವಿಮ್ಮಿಂಗ್ ಪೂಲ್ ವ್ಯೂ ಸಕ್ಕತ್ತಾಗಿದೆ. ಅದನ್ನು ತೋರಿಸ್ತೀನಿ ಆ ಕಡೆ ಹೋದಾಗ ನಾನು. ಎನಿವೇಸ್ ನಾವು ಏನು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳಲ್ಲ, ದಟ್ಸ್ ಓಕೆ ಅಂದ್ಬಿಟ್ಟು ಬಂದ್ವಿ ನಾವು. ಬಟ್ ನಿಕ್ಕಿಯಲ್ಲಿ ಅವ್ರಿಗೆ ಇಷ್ಟ. ನಿಕ್ಕಿ ನಿಮ್ಗೆ ಇದು ಗೊತ್ತಾ ಯಾವ ಫ್ಲವರ್ ಅಂತ? ಸಾರಿ, ಯಾವುದು ಪ್ಲ್ಯಾಂಟ್ ಅಂತ ಮೆಲ್ಲಿಗೆ ಒಂದು ಬಿಟ್ಟರೆ ಯಾವುದು ಗೊತ್ತಿಲ್ಲ. ಗೊತ್ತಿಲ್ವಾ? ಅದು ಹೇಳಿದ್ರೆ ನಿಮ್ಗೆ ಸ್ಪಾಟಲ್ಲಿ 1000 ರೂಪೀಸ್ ಕೊಡ್ತೀನಿ. ಗೊತ್ತಿಲ್ಲ ಅಂತ ಅದೇ ಇದೊಂಥರ ನಾಗದಾಳು ಅಂತಾರಲ್ಲ, ಅದು ಅನಿಸುತ್ತೆ. ಹೌದು, ಹಿಂಗೆ ಬರುತ್ತದು. ಎಸ್, ಇದೆಲ್ಲ ನಂಗೆ ನೋಡ್ತಾ ಇದ್ದಾರೆ ಗೋವಾ ಇದರಲ್ಲಿ ಇರ್ತಾವಲ್ಲ ಮನೆಗಳು, ಹಂಗನ್ಸಲ್ವಾ ಫೀಲ್ ಸ್ವಲ್ಪ? ಈ ಬೋರ್ಡು ಅದೆಲ್ಲ ಇಷ್ಟೇನಾ? ತುಂಬ ಐತೆ, ದೊಡ್ಡದು. ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದಿನ ಬೇಕು ಫುಲ್ಲು. ಇಲ್ಲ ಗಾಯ್ಸ್, ದುಡ್ಡು ಕೊಟ್ಬಿಟ್ಟು ಬಂದಿರೋದು. ಚೆನ್ನಾಗಿದೆ, ಗಿಡಗಳು, ಮರಗಳು, ಡಿಫ್ರೆಂಟ್ ವೆರೈಟೀಸ್ ಇದೆ. ಓಕೆ, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಎನ್ನಟಕಿಸಲ್. ಒಂದು ಇದಿದೆ ನೋಡಿ ಗೈಸ್, ದೇವಸ್ಥಾನ ಹೋಗ್ಬೇಕು ಇವಾಗ. ಫ್ರೆಶ್ ಅಪ್ ಆಗಿ ಹೋಗ್ಬೇಕು, ಊಟದಲ್ಲಿ ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಲ್ವಾ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್, ಹಾಗೆ ನಮ್ಮ ಅಕ್ಕನ ಚಾನಲ್. ಥ್ಯಾಂಕ್ ಯು, ಬಾಯ್.